ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. 400 ಪಾರ್ ಭವಿಷ್ಯ ನುಡಿದ ಆಕ್ಸಿಸ್ ಮೈ ಇಂಡಿಯಾ. ಎನ್ಡಿಎಗೆ 361ರಿಂದ 401 ಕ್ಷೇತ್ರ, ಇಂಡಿಯಾಗೆ 131ರಿಂದ 166 ಸ್ಥಾನ. ಮೂರನೇ ಸಲವೂ ಎನ್ಡಿಎ ಅಧಿಕಾರಕ್ಕೆ ಎಕ್ಸಿಟ್ ಪೋಲ್ ಭವಿಷ್ಯ. ಆಂಧ್ರದಲ್ಲಿ ನಾಯ್ಡು ಪವನ್ ಕಲ್ಯಾಣ್ ಜೋಡಿ ಮ್ಯಾಜಿಕ್. ಎನ್ಡಿಎ ಕೂಟಕ್ಕೆ ಭರ್ಜರಿ ಗೆಲುವಿನ ಭವಿಷ್ಯ ನುಡಿದ ಸರ್ವೆ. 25 ಕ್ಷೇತ್ರಗಳ ಪೈಕಿ 21ರಿಂದ 23 ಕ್ಷೇತ್ರಗಳಲ್ಲಿ ಎನ್ಡಿಎ ಗೆಲುವು ಪ್ರೆಡಿಕ್ಟ್. ಲೋಕ ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಬಿಜೆಪಿಗೆ ಗುಡ್ ನ್ಯೂಸ್. ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಹೆಚ್ಚಿನ ಸ್ಥಾನ ನೀಡಿದ ಎಕ್ಸಿಟ್ ಪೋಲ್. ಮೋದಿಗೆ ಫಲ ನೀಡಿದ ದಕ್ಷಿಣ ದಂಡಯಾತ್ರೆ. ಬಿಜೆಪಿ ಹಾಫ್ ಸೆಂಚುರಿ ಪಕ್ಕಾ. ಪೂರ್ವ ಕರಾವಳಿಯ ಬಂಗಾಳ, ಒಡಿಶಾದಲ್ಲಿ ಬಿಜೆಪಿ ಅಲೆ. ಇಂಡಿಯಾ ಟುಡೇ ಸಮೀಕ್ಷೆಯಲ್ಲಿ ಮಮತಾಗೆ ಕಾದಿದೆ ಶಾಕ್. ಬಿಜು ಜನತಾದಳದ ಭದ್ರಕೋಟೆ ಭೇದಿಸಲಿದೆಯಂತೆ ಬಿಜೆಪಿ ಪಡೆ. ತಮಿಳುನಾಡು ಬಿಜೆಪಿ ಫೈರ್ ಬ್ರ್ಯಾಂಡ್ಗೆ ಕಾದಿದೆ ಬಿಗ್ ಶಾಕ್. ಕೊಯಮತ್ತೂರು ಕ್ಷೇತ್ರದಲ್ಲಿ ಅಣ್ಣಾಮಲೈ ಸೋಲುವ ಭವಿಷ್ಯ. ಸಮೀಕ್ಷೆಯನ್ನ ತಳ್ಳಿ ಹಾಕಿ ಅಚ್ಚರಿ ಫಲಿತಾಂಶ ಬರುತ್ತೆ ಎಂದ ಅಣ್ಣಾಮಲೈ. ಎಲೆಕ್ಷನ್ ಮುನ್ನ ಪೆನ್ ಡ್ರೈವ್ ಹಂಚಿಕೆಯಾದರೂ ಎಫೆಕ್ಟ್ ಆಗಿಲ್ಲ. ಇಂಡಿಯಾ ಟುಡೇ ಸಮೀಕ್ಷೆಯಲ್ಲಿ ಪ್ರಜ್ವಲ್ ರೇವಣ್ಣಗೆ ಗೆಲುವು. ರಾಜ್ಯದಲ್ಲಿ ಎನ್ಡಿಎ 22 ಸ್ಥಾನ ಗೆಲ್ಲಲಿದೆ ಎಂದು ಭವಿಷ್ಯ. ಲೋಕಸಭೆಯಲ್ಲಿ ಬಾಲಿವುಡ್ ಬೆಡಗಿಯ ದರ್ಬಾರ್ ಭವಿಷ್ಯ. ಹಿಮಾಚಲ ಪ್ರದೇಶದ ಮಂಡಿ ಕ್ಷೇತ್ರದಲ್ಲಿ ಕಂಗನಾಗೆ ಗೆಲುವು ಸಾಧ್ಯತೆ. ಎಕ್ಸಿಟ್ ಪೋಲ್ ಸಮೀಕ್ಷೆ ಬೆನ್ನಲ್ಲೇ ಹೆಚ್ಚಿದ ಕುತೂಹಲ. ಚುನಾವಣೋತ್ತರ ಸಮೀಕ್ಷೆಗಳ ಮೇಲೆ ವಿಶ್ವಾಸ ಇಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ 2 ಅಂಕಿ ದಾಟಲಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ವಿಶ್ವಾಸ. ಬೆಂಗಳೂರು ಗ್ರಾಮಾಂತರದಲ್ಲಿ ಗೆಲುವಿನ ವಿಶ್ವಾಸ ಇದೆ. ಲೀಡ್ ಬಗ್ಗೆ ನಾನು ಮಾತನಾಡಲ್ಲ, ಗೆಲುವು ಖಂಡಿತ. ಎನ್ಡಿಎ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ ಹೇಳಿಕೆ. ಪ್ರಜ್ವಲ್ ರೇವಣ್ಣ ಮಾಡಿರೋದು ಕ್ಷಮಿಸಲಾರದ ಅಪರಾಧ. ಕೋರ್ಟ್ 2 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ ಕೊಟ್ಟರೆ ಸದಸ್ಯತ್ವ ಸ್ಥಾನ ರದ್ದಾಗುತ್ತೆ. ಬೆಳಗಾವಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ. ಬಂಧನ ಭೀತಿಯಿಂದ ಎಸ್ಐಟಿ ವಿಚಾರಣೆಗೆ ಭವಾನಿ ಗೈರು. ಮನೆ ಬಳಿ 7 ಗಂಟೆ ಕಾದು ಅಧಿಕಾರಿಗಳು ವಾಪಸ್. 2 ದಿನದಿಂದ ನಾಪತ್ತೆಯಾಗಿರುವ ಭವಾನಿ ರೇವಣ್ಣಗಾಗಿ ಎಸ್ಐಟಿ ತಲಾಶ್. ಇಂದು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಿಎಲ್ಪಿ ಸಭೆ. ಪರಿಷತ್ ಚುನಾವಣೆ, ಲೋಕ ಗೆಲುವಿನ ಲೆಕ್ಕಾಚಾರದ ಬಗ್ಗೆ ಚರ್ಚೆ. ಪರಿಷತ್ ಚುನಾವಣೆಗೆ ಕೈ ಅಭ್ಯರ್ಥಿಗಳ ಘೋಷಣೆ ಸಾಧ್ಯತೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ವರ್ಗಾವಣೆ ಪ್ರಕರಣ. ಈ ಅಕ್ರಮಕ್ಕೂ ನಮ್ಮ ಕಂಪನಿಗೂ ಯಾವುದೇ ಸಂಬಂಧ ಇಲ್ಲ. ನ್ಯೂಸ್ ಫಸ್ಟ್ಗೆ ಹ್ಯಾಪಿಯೆಸ್ಟ್ ಮೈಂಡ್ ಕಂಪನಿಯ ಸೆಕ್ರೆಟರಿ ಸ್ಪಷ್ಟನೆ. ಪರೀಕ್ಷೆ ಮುಗಿದ 3 ಗಂಟೆಗಳಲ್ಲಿ ಫಲಿತಾಂಶ ಪ್ರಕಟ. ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯದ ವಿಶೇಷ ಸಾಧನೆ. ವಿದ್ಯಾರ್ಥಿಗಳ ಅನುಕೂಲಕ್ಕೆ ಈ ಕ್ರಾಂತಿಕಾರಿ ಹೆಜ್ಜೆ ಎಂದ ಕುಲಪತಿ. ಮುಂಗಾರು ಆರ್ಭಟಕ್ಕೆ ರಾಜಧಾನಿ ಬೆಂಗಳೂರು ತತ್ತರ. ಧಾರಾಕಾರ ಮಳೆಗೆ ಹಲವು ರಸ್ತೆಗಳು ಜಲಾವೃತ. ಜೂನ್ 8ರವರೆಗೂ ಭಾರೀ ಮಳೆಯ ಮುನ್ಸೂಚನೆ. ತೆಲಂಗಾಣದಲ್ಲಿ ಕರೆಂಟ್ ಕಣ್ಣಾಮುಚ್ಚಾಲೆಗೆ ಬೇಸತ್ತ ಜನರು. ಮಧ್ಯರಾತ್ರಿಯೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಜನರಿಗೆ ನೋವು ಹೆಚ್ಚಿಸಿದೆ ಎಂದು ಆಕ್ರೋಶ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ತಾರಕಕ್ಕೇರಿದ ನೀರಿನ ಸಮಸ್ಯೆ. ಟ್ಯಾಂಕರ್ ನೀರಿನ ಮೊರೆ ಹೋದ ಸಾರ್ವಜನಿಕರು. ಸುಡು ಬಿಸಿಲಲ್ಲೇ ಗಂಟೆಗಟ್ಟಲೆ ಕ್ಯೂ ನಿಂತು ಹೈರಾಣು. ತಮಿಳುನಾಡಿನಲ್ಲಿ ರಾತ್ರಿ ಇಡೀ ಭಾರೀ ಮಳೆ. ವೆಲ್ಲೂರು ಜಿಲ್ಲೆಯ ಹಲವು ಭಾಗಗಳಲ್ಲಿ ವರ್ಣನ ಅಬ್ಬರ. ರಸ್ತೆಯಲ್ಲಿ ನೀರು ನಿಂತು ವಾಹನ ಸವಾರರ ಪರದಾಟ. ಅರುಣಾಚಲ ಪ್ರದೇಶ ವಿಧಾನಸಭಾ ಚುನಾವಣಾ ಫಲಿತಾಂಶ ಇವತ್ತು ಪ್ರಕಟ.
ಮತ ಎಣಿಕೆ ಕೇಂದ್ರದ ಸುತ್ತ ಬಿಗಿ ಭದ್ರತೆ. ಸಿಕ್ಕಿಂ ವಿಧಾನಸಭಾ ಚುನಾವಣಾ ಫಲಿತಾಂಶವು ಇಂದೇ ಅನೌನ್ಸ್. ಇವತ್ತಿಂದ ಟಿ20 ವಿಶ್ವಕಪ್ ಸಮರ ಶುರು. ಉದ್ಘಾಟನಾ ಪಂದ್ಯದಲ್ಲಿ ಆತಿಥೇಯ ಅಮೆರಿಕಕ್ಕೆ ಕೆನಡಾ ಸವಾಲು. ಟಾಸ್ ಗೆದ್ದು ಬೌಲಿಂಗ್ ಆಯ್ದುಕೊಂಡ ಅಮೆರಿಕ ತಂಡ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.